ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಾರುತಿ ಶಿವನಾಯಕ್. ಇವತ್ತಿನ ರಾಜ್ಯ ರಾಜಕೀಯ ರೌಂಡ್ಸ್ನಲ್ಲಿ ಕಾಂಗ್ರೆಸ್ಸಿನ ಬೆಳವಣಿಗೆಗಳ ಬಗ್ಗೆ ನೋಡೋಣ. ಅಗ್ರೆಸಿವ್ ಆಗಿ ಆಡಳಿತ ಶುರು ಮಾಡಿರೋ ಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕೊಂಚ ಮೃದುವಾದಂತೆ ಕಂಡುಬರ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಕೊಡುಕೊಳ್ಳುವಿಕೆಯ ಮೂಲಕ ಎಲ್ಲವೂ ಸುಸೂತ್ರವಾಗಿ ಮುಂದುವರಿಸಿಕೊಂಡು ಹೋಗುವ ರೀತಿ ಕಂಡು ಬರ್ತಾ ಇದೆ. ಅದೇ ವಿಷಯವನ್ನ ನಾನಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಕಡೆ ಬಿಜೆಪಿಯಲ್ಲಿ ಅಡ್ಡ ಮತದಾನ, ಆಡಿಯೋ ಗದ್ದಲ, ಗುಂಪು ಗೊಂದಲ ಇತರ ನಡೀತಾ ಇದ್ದರೆ, ಇತ್ತ ಕಾಂಗ್ರೆಸ್ನಲ್ಲಿ ಆರಂಭವಾಗಬಹುದಾದ ಸಂಕಷ್ಟಗಳನ್ನು ಬಹಳ ನಯ ನಾಜೂಕಿನಿಂದಲೇ ಬಗೆಹರಿಸಿಕೊಳ್ಳಲಾಗ್ತಿದೆ. ಈ ವಿಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಂಚ ಮೆದುವಾದಂತೆ ಕಂಡು ಬರ್ತಿದ್ದಾರೆ. ಅಂದಹಾಗೆ ಸಿಎಂ ಹುದ್ದೆಗೇರಿದರೆ ಡಿಕೆಶಿ ಬಹಳ ಅಧಿಕಾರದ ವಿಚಾರದಲ್ಲಿ ಒಂದಷ್ಟು ಅಗ್ರೆಸಿವ್ನೆಸ್ ತೋರಿಸ್ತಾರೆ ಅನ್ನುವಂಥ ಮಾತಿತ್ತು. ಸೊ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ರು. ಆದರೆ ಸದ್ಯಕ್ಕೆ ಹಾಗೆ ಆಗುವಂತೆ ಕಾಣ್ತಿಲ್ಲ. ಕಾರಣ ಡಿಕೆಶಿ ಸಂಘರ್ಷಕ್ಕಿಂತ ಸಹಕಾರಕ್ಕೆ ಆದ್ಯತೆಯನ್ನು ಕೊಡ್ತಿರುವಂತೆ ಕಾಣ್ತಿದೆ ಮೇಲ್ನೋಟಕ್ಕೆ. ಈಗಾಗಲೇ ಸಂಪುಟ ರಚನೆಯಲ್ಲೂ ಒಂದು ಮಟ್ಟದ ಸಹಕಾರವನ್ನು ಸಾಧಿಸಿರ್ತಕ್ಕಂಥ ಡಿಕೆಶಿ ಈ ಕೆಎಂಎಫ್ ಹಾಗೂ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಲಕ್ಷಣಗಳು ಕಂಡುಬರ್ತಿವೆ. ಮೂಲಗಳ ಪ್ರಕಾರ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಸ್ಥಾನಗಳ ಆಯ್ಕೆ ಪ್ರಕ್ರಿಯೆ ಕೊನೆಯ ಹಂತ ತಲುಪಿದೆ. ಹೀಗಾಗಿ ಇದೀಗ ಈ ಎರಡೂ ಸ್ಥಾನಗಳ ಆಯ್ಕೆಯ ಮೇಲೆ ಆಕಾಂಕ್ಷಿತರ ಒಂದು ದೊಡ್ಡ ದಂಡೆ ಕಣ್ಣು ನೆಟ್ಟಿದೆ. ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಒಂದು ಹಂತದ ಚರ್ಚೆ ನಡೆದಿದೆ ಅಂತಾನೆ ಹೇಳಲಾಗ್ತಿದೆ. ಎರಡೂ ಬಣಗಳ ನಡುವೆ ಈ ವಿಚಾರದಲ್ಲಿ ಒಮ್ಮತ ಕೂಡ ಮೂಡಿದೆ ಅಂತಾನೂ ಹೇಳಲಾಗ್ತಿದೆ. ತಮಗೆಲ್ಲ ತಿಳಿದಿರೋ ಹಾಗೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಈ ಹಿಂದಿನಿಂದಲೂ ಕೆಎಂಎಫ್ ಮೇಲೆ ಅವರು ಕಣ್ಣಿಟ್ಟಿದ್ರು. ಅದೇ ಉದ್ದೇಶದಿಂದಲೇ ಅವರು ಕಳೆದ ವರ್ಷ ಬೆಂಗಳೂರು ಹಾಲು ಒಕ್ಕೂಟದ ಮುಖ್ಯಸ್ಥರಾಗಿ ಅಂದರೆ ಬಮೂಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಹೇಗಾದರೂ ಮಾಡಿ ತಾವು ಕೆಎಂಎಫ್ ಅಧ್ಯಕ್ಷಗಿರಿಯಲ್ಲಿ ಕುಳಿತುಕೊಳ್ಬೇಕು ಅನ್ನೋದು ಅವರ ಥಿಯರಿ. ಅದೇ ಕಾರಣಕ್ಕೆ ಅವರು ಬೇರೆ ಯಾವುದೇ ಪದಾಧಿಕಾರಿ ಹುದ್ದೆಯನ್ನು ಕೂಡ ಇಲ್ಲಿವರೆಗೆ ಒಪ್ಕೊಂಡಿರಲಿಲ್ಲ. ಆದರೆ ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕೆಎಂಎಫ್ನಿಂದ ಅವರು ಹಿಂದೆ ಸರಿಯುವ ಸಾಧ್ಯತೆ ಇದೆ. ಕಾರಣ ಕುಟುಂಬಸ್ಥರಿಗೆ ಮಣೆ ಹಾಕಿದರೆ ಬೇರೆ ಸಂದೇಶ ಹೋಗ್ಬೋದು ಅನ್ನೋ ಚಿಂತೆ ಸಿಎಂ ಡಿಕೆಶಿ ಅವರನ್ನ ಕಾಡ್ತಿದೆ. ಹೀಗಾಗಿ ಸಿದ್ದು ಆಪ್ತರಿಗೆ ಕೆಎಂಎಫ್ ಸ್ಥಾನವನ್ನು ಬಿಟ್ಟು ಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಸ್ಥಾನವನ್ನು ಸಹ ಸಿದ್ದು ಆಪ್ತರಿಗೆ ಬಿಟ್ಟುಕೊಡಲು ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಈ ಸ್ಥಾನ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಬಹುತೇಕ ಸಂಪುಟದಿಂದ ಹೊರಗಿರಲು ರೆಡಿಯಾಗಿರೋ ರಾಜಣ್ಣನವರನ್ನ ಸಮಾಧಾನಪಡಿಸಲು ಈ ಹುದ್ದೆಯನ್ನು ಅವರಿಗೆ ಬಿಟ್ಟುಕೊಡಲು ಡಿಕೆಶಿ ಯೋಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾಗಲು ಡಿಕೆಶಿ ಅವರ ಭಾವಮೈದ ಪರಿಷತ್ ಸದಸ್ಯ ಎಸ್ ರವಿ ಅವರು ತುದಿಗಾಲ ಮೇಲೆ ನಿಂತಿದ್ದರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಬಾರಿಯಾದರೂ ಸಿಕ್ಕಿತು ಅನ್ನುವಂಥ ಆಶಾಭಾವನೆಯಲ್ಲಿ ಅವರು ಇದ್ದರು. ಆದರೆ ಸಿಎಂ ನಿರ್ಧಾರ ಅವರ ಈ ಎಲ್ಲ ಆಸೆಗೆ ತಣ್ಣೀರು ಎರಚಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಈಗಿರುವ ಮಾಹಿತಿಯ ಪ್ರಕಾರ ಕೆಎನ್ ರಾಜಣ್ಣ ಅವರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಹಾಗೂ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನ ದೊರೆಯುವ ಸಾಧ್ಯತೆ ಇದೆ. ಇದಲ್ಲದೆ ಕಂಪ್ಲಿ ಶಾಸಕ ಗಣೇಶ್ ಕೂಡ ಈ ಕೆಎಂಎಫ್ ರೇಸ್ನಲ್ಲಿದ್ದಾರೆ. ಇನ್ನು ಹೈಕಮಾಂಡ್ ಕೂಡ ಇದಕ್ಕೆ ಸಮ್ಮತಿಸಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮುಂದಿನ ವಾರದೊಳಗೆ ಈ ಆಯ್ಕೆಯ ಪ್ರಕ್ರಿಯೆ ನಡೆಯಬಹುದು ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಬದಲಾಗಿರುವ ರಾಜಕೀಯ ಸನ್ನಿವೇಶದಲ್ಲಿ ಸಂಘರ್ಷಕ್ಕಿಂತ ಸಹಕಾರವೇ ಉತ್ತಮ ಅನ್ನೋ ತೀರ್ಮಾನಕ್ಕೆ ಸಿಎಂ ಡಿಕೆಶಿ ಬಂದಂತೆ ಕಾಣ್ತಿದೆ. ಇದೇ ಕಾರಣಕ್ಕಾಗಿ ಅವರು ಈ ಎರಡೂ ಹುದ್ದೆಗಳಲ್ಲಿ ಕುಟುಂಬಸ್ಥರ ಬದಲು ಸಿದ್ದು ಬಣಕ್ಕೆ ಮನೆ ಹಾಕುತ್ತಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.